ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಕೆಲವು ಸಣ್ಣ ಪುಟ್ಟ ಕೆಲಸಗಳಿಗೆ ನೆರೆಹೊರೆಯವರ ಸಹಾಯ ಸಿಕ್ಕುವಂತಹ ಯೋಗದ ದಿವಸ. ಅಂದರೆ ನೀವೇನಾದರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಡ್ತೀರಿ, ಆ ಕೆಲಸಕ್ಕೆ ಬೇರೆಯವರ ಸಹಾಯವೋ ಅಥವಾ ಅವಶ್ಯಕತೆಯೋ ನಿಮಗೆ ಕಂಡಾಗ ನೆರೆಹೊರೆಯವರೇ, ಅಕ್ಕಪಕ್ಕದವರೇ ನಿಮಗೆ ಆ ಸಹಾಯವನ್ನು ಸಹಕಾರವನ್ನು ನೀಡ್ತಾರೆ ಅಂತಕ್ಕಂಥದ್ದು. ಸಾಧನೆ ಮತ್ತು ಅನುಭವ ಈ ಎರಡೂ ಕೂಡ ನಿಮಗೆ ಹೆಮ್ಮೆಯನ್ನು ತರುತ್ತೆ. ಈ ವಯಸ್ಸಿನವರೆಗೆ ಅಥವಾ ಇವತ್ತಿನ ದಿವಸದ್ದೇ ಲೆಕ್ಕವನ್ನು ಹಾಕಿದರೆ ನಾನು ಏನನ್ನೆಲ್ಲ ಸಾಧನೆ ಮಾಡಿದ್ದೀನಿ, ಯಾವ ಅನುಭವ ನನಗಾಗಿದೆ, ಅದು ಒಳಿತಿರ್ಬೋದು ಕೆಡಕಿರ್ಬೋದು, ಒಳ್ಳೆಯದಿದ್ದರೆ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು, ಏನಾದರೂ ನಮಗಲ್ಲದೇ ಇರತಕ್ಕಂಥದ್ದಾಗಿದ್ದರೆ ಅದನ್ನು ತಿದ್ದುಕೊಳ್ತಕ್ಕಂತಹ ಒಂದು ಅನುಭವ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದಾಗತ್ತೆ. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಹಣವನ್ನು ಉಳಿಸೋ ಬಗ್ಗೆ ಚಿಂತನೆಯನ್ನು ನಡೆಸಬೇಕು. ಹಣ ಇದೆ ಅಂತ ಹೇಳಿ ದುಂದು ವೆಚ್ಚವನ್ನು ಮಾಡುವ ಹಾಗಿಲ್ಲ ಅನ್ನುವಂಥದ್ದು ಎಚ್ಚರಿಕೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದು. ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲಪ್ಪ, ಪರವಾಗಿಲ್ಲ ಇವತ್ತು ಅನ್ನುವಂತಹ ಒಂದು ಸಮಾಧಾನ, ತೃಪ್ತಿ ನಿಮ್ಮಷ್ಟಕ್ಕೆ ನಿಮಗೆ ಆಗ್ತಕ್ಕಂಥದ್ದು. ಎಲ್ಲರೂ ಕೂಡ ನನ್ನ ಅಧೀನದಲ್ಲೇ ಇರಬೇಕು ಅಂತಕ್ಕಂಥದ್ದು ನಿಮಗೆ ಹೆಚ್ಚಿಗೆ ಅನಿಸುತ್ತೆ. ಅಂದರೆ ನನ್ನ ಕಂಟ್ರೋಲ್ನಲ್ಲಿ ಇರಬೇಕು, ನಾನು ಹೇಳ್ದಾಗ ಕೇಳಬೇಕು ಅನ್ನುವಂತಹ ಭಾವನೆ. ಅಂದರೆ ನಿಮ್ಮ ಕುಟುಂಬದಲ್ಲಾಗಲಿ, ನಿಮ್ಮ ಬಂಧುಗಳಲ್ಲಾಗಲಿ, ಅಥವಾ ಸ್ನೇಹಿತರ ಮಧ್ಯದಲ್ಲಾಗಲಿ, ಅಥವಾ ನೀವು ಕೆಲಸದಲ್ಲಿ ಇದ್ದಾಗ ನಿಮ್ಮ ಅಧೀನದಲ್ಲಿ ಬರ್ತಕ್ಕಂತಹ ಎಲ್ಲ ಬೇರೆ ಸಿಬ್ಬಂದಿಗಳಾಗಲಿ, ನಾನು ಹೇಳ್ದಾಗ ಕೇಳಬೇಕು, ನನ್ನ ಮಾತು ನಡಿಬೇಕು, ನನ್ನನ್ನು ಕೇಳದೆ ಯಾರು ಏನೂ ನಿರ್ಧಾರ ಮಾಡಬಾರ್ದು, ಯಾವ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದು. ಇದು ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಅತಿಯಾಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಸರಳವಾದಂತಹ ಕೆಲಸಗಳು ಕೂಡ ಪ್ರಯಾಸವನ್ನುಂಟು ಮಾಡುತ್ತೆ. ಯಾವಾಗ ನಾವು ಅತಿಯಾದಂತಹ ಶಿಸ್ತನ್ನು ತೋರಿಸ್ಲಿಕ್ಕೆ ಹೋಗ್ತೀವಿ ಅಥವಾ ಹೀಗೇ ಆಗಬೇಕು ಅನ್ನುವಂಥದ್ದು, ಎಲ್ಲೂ ರಾಜಿ ಅಥವಾ ಹೊಂದಾಣಿಕೆ ಅಂತಕ್ಕಂಥದ್ದು ಇರುವುದೇ ಇಲ್ಲ, ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದಿದೆ. ಅದನ್ನು ಅನುಸರಿಸ್ಕೊಂಡು ಹೋದಾಗ ನಿಮ್ಮ ಕೆಲಸಗಳು ಆಗುವಂಥದ್ದು ಬಹಳ ಸುಲಭವಾಗುವಂಥದ್ದಿದೆ. ದುರ್ಗಾರಾಧನೆಯನ್ನು ಮಾಡಿ, ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಏನನ್ನಾದರೂ ಹೊಸತನ್ನು ಕಂಡುಹಿಡ್ಕೊಳ್ಬೇಕು ಅಥವಾ ಇರುವಂಥದ್ದನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಬಹಳ ಉತ್ತಮವಾದಂತಹ ದಿವಸ ಇದು. ಜೊತೆಗೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳೋದಕ್ಕೆ ಬಹಳ ಉತ್ತಮವಾದಂತಹ ಸಮಯ. ಅಂದರೆ ಒಂದು ಸಾರಿ ಇಲ್ಲಿಯವರೆಗಿನ ಆಗುಹೋಗುಗಳೇನು, ನಾನು ಯಾವ ವಿಷಯದಲ್ಲಿ ಸರಿಯಾದಂತಹ ನಿರ್ಣಯವನ್ನು ಮಾಡಿದ್ದೇನೆ, ಇನ್ಯಾವ ವಿಚಾರಗಳನ್ನು ನಾನು ಬದಲಾಯಿಸ್ಕೊಳ್ಬೇಕು, ತಿದ್ದುಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು, ಎಲ್ಲದಕ್ಕೂ ಕೂಡ ಉತ್ತಮವಾದಂತಹ ಅವಕಾಶ. ಆದರೆ ಪ್ರಯತ್ನಪೂರ್ವಕವಾಗಿ ಅದನ್ನು ಮಾಡಬೇಕು, ಕಾರ್ಯಗತಗೊಳಿಸಬೇಕು. ಆಗ ಮಾತ್ರ ಆ ಒಂದು ಆಲೋಚನೆಗೆ, ಆ ಒಂದು ಸುಸಮಯಕ್ಕೆ ಬೆಲೆ ಬರ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೀತೀರಿ. ಇದರ ಅರ್ಥ ಒಳ್ಳೆಯ ವಿಚಾರಗಳನ್ನು ಚರ್ಚೆ ಮಾಡ್ತೀರಿ. ನಿಮ್ಮ ಸಮಯಕ್ಕೆ ಒಂದು ಸರಿಯಾದಂತಹ ಬೆಲೆ ಸಿಕ್ಕುವಂಥದ್ದಾಗತ್ತೆ. ಎಲ್ಲೂ ಕೂಡ ಅದರ ದುರುಪಯೋಗ ಆಗದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಳೆಯ ನೆನಪುಗಳು ಒಂದಷ್ಟು ಬೇಸರವನ್ನು ತರುತ್ತೆ. ಸ್ನೇಹಿತರ ಜೊತೆಯಲ್ಲಿ ಮಾತಾಡುವಾಗ ಯಾವುದೋ ಹಿಂದೆ ನಡೆದಂತಹ ಘಟನೆ ಜ್ಞಾಪಕಕ್ಕೆ ಬರುತ್ತೆ. ಬೇಸರವಾಗುವಂತಹ ಯಾವುದೋ ಒಂದು ಕಹಿ ಘಟನೆಯೋ ಅಥವಾ ದುಃಖ ಆಗ್ತಕ್ಕಂತಹ ಸಂದರ್ಭ ನಡೆದಿದ್ದಾಗ ಆ ರೀತಿಯ ಒಂದು ನೆನಪು ನಿಮ್ಮನ್ನು ಕಾಡ್ತಕ್ಕಂಥದ್ದಾಗಬಹುದು. ಹಳೆಯ ಸಮಸ್ಯೆಗಳಿಗೆ ಉತ್ತಮವಾದಂತಹ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಉತ್ತಮವಾದಂತಹ ಸಮಯ ಇದು. ಅದನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು. ದಿವಸ ಬಹಳ ಚೆನ್ನಾಗಿದೆ. ಖರ್ಚನ್ನು ನಿಯಂತ್ರಿಸಬೇಕು. ಹಾಗಂತ ಅನಗತ್ಯವಾದಂತಹ ಖರ್ಚಿಗೆ ಕಡಿವಾಣ ಹಾಕಿ ಅನ್ನುವಂತಹ ಅರ್ಥವೇ ಹೊರತು, ಅಗತ್ಯವಾಗಿ ಮಾಡಬೇಕಾದಂತಹ ಖರ್ಚಿಗೂ ಕೂಡ ತುಂಬ ಲೆಕ್ಕಾಚಾರವನ್ನು ಹಾಕಿದಾಗ ಅದು ಕೂಡ ತಪ್ಪಾಗುವಂಥದ್ದಾಗತ್ತೆ. ಮನೆಯಲ್ಲಿ ಮಾತ್ರ ಒಂಟಿತನ ಕಾಡುತ್ತೆ. ಎಲ್ಲರೂ ಇರ್ತಾರೆ, ಆದರೆ ಏನೋ ಒಂದು ರೀತಿಯ ಒಬ್ಬರೇ ಅನ್ನುವಂತಹ ಭಾವನೆ, ಆ ಒಂದು ಅನುಭವ, ಏಕಾಂಗಿತನ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ನಿಮ್ಮದೇ ಆದಂತಹ ಕೆಲವು ಕೆಲಸಗಳನ್ನು ನೀವು ಮಾಡ್ತಾ ನಿಮ್ಮ ಸಮಯವನ್ನು ಅದಕ್ಕೋಸ್ಕರವಾಗಿ ಮೀಸಲಾಗಿಟ್ಟರೆ
ಆ ಒಂಟಿತನದ ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಿಕ್ಕೆ ಅವಕಾಶಗಳಾಗತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ, ಕಾರ್ಮಿಕರಿಗೆ, ಕೆಲಸಗಾರರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗತಕ್ಕಂತಹ ದಿವಸ. ಕಟ್ಟಡದ ಜಾಗದಲ್ಲಿ ಏನೋ ತೊಂದರೆಗಳು ಅಥವಾ ನಿಮಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳಲ್ಲಿ ಏನೋ ಅಡೆತಡೆಗಳು ಇಲ್ಲ ಸಣ್ಣ ಪುಟ್ಟ ಜಗಳಗಳು ಇವೆಲ್ಲದಕ್ಕೂ ಕೂಡ ಈ ದಿವಸ ಅವಕಾಶ ಇರತಕ್ಕಂತಹದ್ದು. ದೈಹಿಕ ಮತ್ತು ಮಾನಸಿಕವಾದಂತಹ ಒತ್ತಡ ತುಂಬ ಇರತಕ್ಕಂತಹ ದಿವಸ. ಹಾಗಾಗಿ ಎಲ್ಲವನ್ನೂ ಸರಿಯಾದಂತಹ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ. ಇಲ್ಲದೇ ಇದ್ದರೆ ಕೆಲವು ಸಮಸ್ಯೆಗಳಿಂದ ನೀವು ನೆರಳಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅಂತ ಅರ್ಥ. ಅನಪೇಕ್ಷಿತವಾದಂತಹ ಕೆಲವು ಕೆಲಸಗಳು, ಪ್ರಯಾಣ ಇವೆಲ್ಲವೂ ಕೂಡ ನಿಮ್ಮ ಎದುರುಗಡೆ ಬರ್ತಕ್ಕಂಥದ್ದು. ನಿಮಗೆ ಇಚ್ಛೆ ಇರೋದಿಲ್ಲ, ಆ ಕೆಲಸವನ್ನು ಮಾಡೋದಕ್ಕೆ ಮನಸ್ಸಿರೋದಿಲ್ಲ, ಆದರೆ ಅನಿವಾರ್ಯ ಅಂತಕ್ಕಂಥದ್ದು ಆ ಕೆಲಸವನ್ನು ಮಾಡಿಸುತ್ತೆ ಅಂತ ಅರ್ಥ. ಪ್ರಯಾಣವೂ ಅಷ್ಟೇ, ನಿಮಗೆಲ್ಲೋ ಹೊರಗಡೆ ಹೋಗಬೇಕು ಅಂತಕ್ಕಂಥದ್ದಕ್ಕೆ ಮನಸ್ಸಿರೋದಿಲ್ಲ, ಆದರೆ ಅನಿವಾರ್ಯವೋ ಅಥವಾ ಹಿರಿಯರ, ಮೇಲಧಿಕಾರಿಗಳ, ದೊಡ್ಡವರ ಆದೇಶವೋ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಎದುರಾಗ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ವಿಚಾರದಲ್ಲಿ ಯಾವುದೇ ರೀತಿಯ ತಾತ್ಸಾರವನ್ನು ಮಾಡಬೇಡಿ. ಧರ್ಮ ಕರ್ಮಾಚರಣೆ ನಿಮ್ಮ ವೈಯಕ್ತಿಕವಾದಂತಹ ವಿಚಾರ, ನಂಬಿಕೆ ಅಂತಕ್ಕಂಥದ್ದು ನಿಮ್ಮ ವೈಯಕ್ತಿಕವಾದಂತಹ ವಿಚಾರ. ಆದರೆ ನಮಗೆ ಯಾವುದೋ ಕಷ್ಟ ಬಂದಾಗ ನಾನು ಭಗವಂತನಿಗೆ ಕೈ ಮುಗಿತೀನಿ ಅಥವಾ ಇನ್ನೇನೋ ತೊಂದರೆ ಆದಾಗ ನಾನು ಸರಿಪಡಿಸ್ಕೊಳ್ತೀನಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಿಮ್ಮದೇ ಆದಂತಹ ಒಂದು ರೀತಿಯಲ್ಲಿ, ಒಂದು ಕ್ರಮದಲ್ಲಿ ಆ ಭಗವತ್ ಚಿಂತನೆಯನ್ನು ಮಾಡ್ತಾ ಇದ್ದರೆ, ಧರ್ಮ ಕರ್ಮದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದರೆ ಯಾವುದೇ ರೀತಿಯ ಅವಘಡಕ್ಕಾಗಲಿ ಅಥವಾ ಮನಸ್ಸಿಗೆ ನೋವಾಗುವಂತಹ ಸಂದರ್ಭ ಬರುವುದಾಗಲಿ ಕಡಿಮೆ ಆಗತ್ತೆ ಅಂತ ಹೇಳುವಂಥದ್ದು. ಕಾರ್ಯದ ಒತ್ತಡ ತುಂಬ ಹೆಚ್ಚಾಗಿರ್ತಕ್ಕಂಥದ್ದು, ಅದರಿಂದ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು ಇವೆಲ್ಲವನ್ನು ಈ ದಿವಸ ನೋಡಬೇಕಾಗತ್ತೆ. ಯಾವುದೇ ರೀತಿಯ ಶುಭ ಕೆಲಸಗಳಿಗೆ ದಿವಸ ಚೆನ್ನಾಗಿಲ್ಲ ಅಂತ ಅರ್ಥ. ಶುಕ್ರವಾರ ಅಲ್ಲ ಸ್ವಾಮಿ ಅಂತ ಕೇಳಬಹುದು, ಆದರೆ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ರಾಶಿಯ ದೃಷ್ಟಿಯಿಂದ ಈ ದಿವಸ ಬೇಡ ಅಂತ ಹೇಳುವಂಥದ್ದು ಪಂಚಾಂಗದ ಪ್ರಕಾರ ಆಗಿರತಕ್ಕಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ಪ್ರಯತ್ನಪೂರ್ವಕವಾಗಿ ನಾನು ಏನೋ ಮಾಡಿಬಿಡ್ತೀನಿ, ಇವತ್ತು ಯಾವುದೋ ಒಂದು ಸಂಕಲ್ಪವನ್ನು ಮಾಡಿ ಆ ಕೆಲಸವನ್ನು ಆರಂಭ ಮಾಡ್ತೀನಿ ಅಂತಕ್ಕಂತಹ ಹುಚ್ಚು ಧೈರ್ಯ ಬೇಡ. ಅದರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮಗೆ ಆ ಒಂದು ಸದ್ಬುದ್ಧಿ, ಧೈರ್ಯ ಎಲ್ಲವನ್ನ ಆಂಜನೇಯ ಸ್ವಾಮಿ ಕರುಣಿಸಲಿ. ಶುಭವಾಗಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಒಂದು ಫಲಿತಾಂಶ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ ದಿವಸ. ನನ್ನ ಪ್ರಯತ್ನ, ನನ್ನ ಶ್ರಮ ಸಾರ್ಥಕವಾಯಿತು ಅಂತ ಹೇಳಿ ನೀವೇ ಆತ್ಮತೃಪ್ತಿಯನ್ನು ಹೊಂದತಕ್ಕಂತಹ ದಿವಸವಾಗತ್ತೆ. ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಕಾಣ್ತೀರಿ, ಇದು ಮನುಷ್ಯನ ಸ್ವಭಾವ. ಆದರೆ ನಿಮ್ಮ ಪ್ರಯತ್ನ, ಅದಕ್ಕೆ ಸಿಕ್ಕದಂತಹ ಪ್ರತಿಫಲ ಇವೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಉದಾತ್ತವಾದಂಥದ್ದು. ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು, ಯಾವುದೋ ಪುಣ್ಯತಮವಾದಂತಹ ಕೆಲಸ, ಸಮಾಜದ ಉದ್ಧಾರಕ್ಕೆ ಬೇಕಾಗುವಂತಹ ಕೆಲವು ಕೆಲಸ, ಹಾಗೆ ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಮಾನವೀಯತೆಯನ್ನು ತೋರಿಸ್ತಕ್ಕಂಥದ್ದು, ಇವೆಲ್ಲದರ ಬಗ್ಗೆ ಹೆಚ್ಚಿನ ಆಸಕ್ತಿ ಬರ್ತಕ್ಕಂಥದ್ದು, ಬೇರೆಯವರ ಬಗ್ಗೆ ಅನುಕಂಪ, ಕರುಣೆಗಳು ಬರ್ತಕ್ಕಂಥದ್ದು, ಅದನ್ನು ಆಧಾರವಾಗಿಟ್ಕೊಂಡು ಒಂದಷ್ಟು ಸಹಾಯಕ್ಕೆ ಮುಂದಾಗ್ತಕ್ಕಂಥದ್ದು, ಇವೆಲ್ಲವನ್ನು ಎಲ್ಲರೂ ಕೂಡ ಮೆಚ್ಚಬೇಕಾದಂಥದ್ದಾಗತ್ತೆ. ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಬಗೆಹರಿತಕ್ಕಂಥದ್ದು. ಮಾನಸಿಕವಾಗಿ ತುಂಬ ಸಂತೋಷವನ್ನು ಹೊಂದಿರ್ತೀರಿ. ಅಂದರೆ ಆತ್ಮತೃಪ್ತಿ ಅಂತಕ್ಕಂಥದ್ದನ್ನು ಮತ್ತೆ ಹೇಳಬೇಕಾಗತ್ತೆ. ನೀವು ಏನು ತೀರ್ಮಾನಗಳನ್ನು ಮಾಡಿದ್ದೀರಿ, ಯಾವ ಕೆಲಸಗಳನ್ನು ಮಾಡಿದಿರಿ, ಮನಸ್ಸಿನಲ್ಲಿ ಯಾವ ಯಾವ ರೀತಿಯ ಆಲೋಚನೆಗಳು ಬರ್ತಾ ಇದೆ, ಇದೆಲ್ಲದರಿಂದ ನಿಮಗೆ ಸಂತೋಷ ಆಗ್ತಕ್ಕಂಥದ್ದು. ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಮಾತ್ರ ಯಶಸ್ಸನ್ನು ನೀವು ನೋಡಿರ್ತೀರಿ. ಹಾಗಾಗಿ ನಿಮ್ಮ ಪರಿಶ್ರಮವೇ ಇದಕ್ಕೆಲ್ಲ ಕಾರಣ ಅಂತಕ್ಕಂಥದ್ದು. ಮಕ್ಕಳ ಚಟುವಟಿಕೆಯಿಂದ ನಿಮಗೆ ಸಿಹಿ ಸುದ್ದಿ ಬರತಕ್ಕಂಥದ್ದು, ಮಕ್ಕಳಿಂದ ಸಂತೋಷವಾಗ್ತಕ್ಕಂಥದ್ದು, ಅವರ ವಿದ್ಯಾಭ್ಯಾಸ, ವಯೋಮಾನಕ್ಕನುಗುಣವಾದಂತಹ ಅವರ ಸಾಧನೆ ಇವೆಲ್ಲವೂ ಕೂಡ ನಿಮ್ಮ ಕೀರ್ತಿಯನ್ನು, ನಿಮ್ಮ ಗೌರವವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ. ಶುಭವಾಗಿ.